ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ. ನಾಳೆ ಅಂದರೆ ಏಪ್ರಿಲ್ 30ರಂದು ಅಕ್ಷಯ ತೃತೀಯ ಬಂದಿದೆ. ತನು ಮನ ಧನ ತುಂಬಿ ಬರುವ ಹಬ್ಬವೆಂದೇ ಹಿಂದೂಗಳು ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾರೆ. ಈ ದಿನ ದಾನ ಧರ್ಮವನ್ನು ಮಾಡುವುದರ ಜೊತೆಗೆ ಕೆಲವು ವಸ್ತುಗಳನ್ನು ಖರೀದಿಸುವುದು ಕೂಡ ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಈ ತಿಥಿಯ ಗಳಿಗೆಯು ಏಪ್ರಿಲ್ 29ರ ಸಂಜೆ 5:29ಕ್ಕೆ ಆರಂಭವಾಗುತ್ತೆ. ಆದರೆ ಉದಯ ತಿಥಿಯ ಅನುಸಾರ ಅಕ್ಷಯ ತೃತೀಯವನ್ನು ಏಪ್ರಿಲ್ 30ರಂದು ಆಚರಿಸಲಾಗುತ್ತೆ. ಅಕ್ಷಯ ತೃತೀಯದ ದಿನವೂ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲು ಮಂಗಳಕರವೆಂದು ನಂಬಿಕೆ ಇದೆ. ಚಿನ್ನವನ್ನು ಖರೀದಿಸಲು ಈ ದಿನ ಬಹಳ ಉತ್ತಮವೆಂದು ಕೂಡ ಉಳ್ಳವರು ಹೇಳ್ತಾರೆ. ಇನ್ನು ಅಕ್ಷಯ ತೃತೀಯದ ದಿನದಂದು ಅನೇಕ ಮಹತ್ವದ ಘಟನೆಗಳು ನಡೆದಿದ್ದವೆಂದು ನಮ್ಮ ಸನಾತನ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಮಾತ್ರವಲ್ಲ, ಅಕ್ಷಯ ತೃತೀಯ ದಿನದಂದು ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ನಮಗೆ ಉತ್ತಮ ಪ್ರಯೋಜನವನ್ನು ನೀಡುತ್ತದೆ. ಅಕ್ಷಯ ತೃತೀಯ ದಿನವು ಕೆಲವೊಂದು ಪ್ರಮುಖ ಘಟನೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1ರಿಂದ 9ರವರೆಗಿನ ಜನರಿಗೆ ಈ ಅಕ್ಷಯ ತೃತೀಯದಂದು ಕೆಲವು ವಸ್ತುಗಳನ್ನು ಖರೀದಿಸುವುದು ಸಾಕಷ್ಟು ಶುಭವನ್ನು ಉಂಟು ಮಾಡಲಿದೆ ಎಂದು ಹೇಳಲಾಗುತ್ತೆ. ಹಾಗಾಗಿ ಅಕ್ಷಯ ತೃತೀಯದಂದು ನಿಮ್ಮ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ಯಾವೆಲ್ಲ ವಸ್ತುಗಳನ್ನು ಖರೀದಿಸಿದರೆ ಒಳ್ಳೆಯದು, ಈ ದಿನದ ಮಹತ್ವ ಎಂಥದ್ದು, ಹಾಗೆ ಈ ದಿನ ಮಾಡಬೇಕಾದ ಆ ಒಂದು ಸಣ್ಣ ಕೆಲಸವಾದರೂ ಏನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಯಾಕಾಗಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅಂದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಂಗಾ ಮಾತೆ ಅಕ್ಷಯ ತೃತೀಯ ದಿನದಂದು ಭೂಮಿಯನ್ನು ಪ್ರವೇಶಿಸಿದಳಂತೆ. ಅಂದಿನಿಂದ ಇಂದಿನವರೆಗೂ ಭೂಮಿಯಲ್ಲಿ ಹರಿಯುತ್ತಾ ಸಕಲ ಜೀವರಾಶಿಗಳ ಜೀವಾಳವಾಗಿದ್ದಾಳೆ. ಗಂಗಾ ಮಾತೆಯನ್ನು ಭೂಲೋಕಕ್ಕೆ ಹರಿಸಿದ ಭಗೀರಥ ಮಹರ್ಷಿಗಳ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ದಯವಿಟ್ಟು ನೋಡಿ. ಇನ್ನು ನಂತರದ್ದು 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧವೂ ಕೂಡ ಅಕ್ಷಯ ತೃತೀಯ ದಿನದಂದೇ ಮುಕ್ತಾಯಗೊಂಡಿತ್ತು. ಭಗವಾನ್ ಪರಶುರಾಮ, ಹಯಗ್ರೀವ ಮತ್ತು ನರನಾರಾಯಣರು ಅಕ್ಷಯ ತೃತೀಯ ದಿನದಂದೇ ಅವತರಿಸಿದ್ದರು ಎಂದು ಪುರಾಣ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಲವೆಡೆ ಪರಶುರಾಮರ ಜನ್ಮದಿನವನ್ನು ಪರಶುರಾಮ ಜಯಂತಿ ಎಂದು ಅಕ್ಷಯ ತೃತೀಯದ 1 ದಿನಕ್ಕೂ ಮುನ್ನ ಆಚರಿಸುವುದಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಸತ್ಯಯುಗ ಮತ್ತು ತ್ರೇತಾಯುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು ಎನ್ನುವ ನಂಬಿಕೆ ಇದೆ. ಸತ್ಯಯುಗದಲ್ಲಿ ವಿಷ್ಣುವಿನ ರೂಪವಾದ ನಾರಾಯಣನನ್ನು ಪೂಜಿಸಲಾಗುತ್ತದೆ. ಅದೇ ತ್ರೇತಾಯುಗದಲ್ಲಿ ವಿಷ್ಣು ರಾಮನಾಗಿ ಅವತಾರವೆತ್ತಿದ ಯುಗವಾಗಿದೆ. ಈ ಎರಡೂ ಯುಗದಲ್ಲಿ ವಿಷ್ಣುವಿನ ವಿವಿಧ ರೂಪಗಳನ್ನು ಪೂಜಿಸಲಾಗಿದೆ. ಅಕ್ಷಯ ತೃತೀಯವು ಕೇವಲ ರಾಮಾಯಣದೊಂದಿಗೆ ಮಾತ್ರವಲ್ಲ, ಮಹಾಭಾರತದೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ. ಮಹಾಭಾರತ ಗ್ರಂಥದ ರಚನೆಯಾದದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ ಎನ್ನಲಾಗುತ್ತೆ. ಅಕ್ಷಯ ತೃತೀಯ ದಿನದಂದೇ ಆದಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚಿಸಿದರು. ಈ ಕನಕಧಾರ ಸ್ತೋತ್ರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ಸ್ತೋತ್ರವಾಗಿದೆ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಸಂಪನ್ನಳಾಗುತ್ತಾಳೆ. ಕನಕಧಾರ ಸ್ತೋತ್ರದ ಸಂಪೂರ್ಣ ವಿಡಿಯೋ ಕೂಡ ಮಾಡಲಾಗಿದೆ, ಕೊನೆಯಲ್ಲಿ ಲಿಂಕ್ ಸಿಗುತ್ತೆ, ನೋಡಿ. ಇನ್ನು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ಬದ್ರಿನಾಥ ಧಾಮದ ಬಾಗಿಲುಗಳನ್ನು ಕೂಡ ಅಕ್ಷಯ ತೃತೀಯ ದಿನದಂದು ತೆರೆಯಲಾಗುತ್ತದೆ. ಈ ಶುಭ ದಿನದಂದು ಭಕ್ತರು ಬದ್ರಿನಾಥನ ಆಶೀರ್ವಾದ ಪಡೆದು ಕೃತಾರ್ಥರಾಗುತ್ತಾರೆ. ಇನ್ನು ನಂತರದ್ದು ಸುಧಾಮ ಮತ್ತು ಶ್ರೀಕೃಷ್ಣನ ಕಥೆ. ಇಬ್ಬರು ಆಪ್ತ ಸ್ನೇಹಿತರಾಗಿದ್ದರು. ಶ್ರೀಕೃಷ್ಣ ಶ್ರೀಮಂತನಾಗಿದ್ದರೆ ಸುಧಾಮ ಅತ್ಯಂತ ಕಡುಬಡವ. ಆತನಿಗೆ ಒಂದೊತ್ತಿನ ಊಟಕ್ಕೂ ಕಷ್ಟವಿತ್ತು. ಇಬ್ಬರು ಶಿಕ್ಷಣವನ್ನು ಮುಗಿಸಿ ತಮ್ಮ ತಮ್ಮ ಜೀವನದಲ್ಲಿ ತೊಡಗಿಸಿಕೊಳ್ತಾರೆ. ಆದರೆ ಒಂದು ದಿನ ಸುಧಾಮ ಶ್ರೀಕೃಷ್ಣನನ್ನು ಭೇಟಿಯಾಗಬೇಕೆನ್ನುವ ಬಯಕೆಯಿಂದ ಬಹುದಿನಗಳ ಬಳಿಕ ಶ್ರೀಕೃಷ್ಣನ ಅರಮನೆಗೆ ಬರುತ್ತಾನೆ. ಶ್ರೀಕೃಷ್ಣ ಅತ್ಯಂತ ಸಂತೋಷಗೊಂಡು ಸುಧಾಮನನ್ನ ತಬ್ಬಿ ಪ್ರೀತಿಯಿಂದ ತನ್ನ ಅರಮನೆಯೊಳಗೆ ಕರೆದುಕೊಂಡು ಹೋಗಿ ರಾಜಾತಿಥ್ಯ ನೀಡುತ್ತಾನೆ. ಆ ಸುದಿನವೇ ಅಕ್ಷಯ ತೃತೀಯ ದಿನವಾಗಿತ್ತಂತೆ.
ಇದರ ಸಂಪೂರ್ಣ ಮಾಹಿತಿ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ. ಇನ್ನು ಪುರಿ ಜಗನ್ನಾಥ ಜಾತ್ರೆ ಎಂದರೆ ತುಂಬಾ ವಿಶೇಷ. ದೇಶ ವಿದೇಶಗಳಿಂದ ಜನರು ಇಲ್ಲಿಗೆ ಬಂದು ಸೇರುತ್ತಾರೆ. ಅಂತಹ ಪವಿತ್ರ ಸನ್ನಿಧಾನಕ್ಕೆ ಸಮರ್ಪಿತವಾದ ಅದ್ಭುತವಾದ ಜಾತ್ರಾ ಮಹೋತ್ಸವವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಗುತ್ತದೆ. ಈ ದಿನವೇ ದೇವಿ ಅನ್ನಪೂರ್ಣೆಯು ಜನಿಸಿದಳಂತೆ. ಈ ದಿನದಂದು ಶ್ರೀಕೃಷ್ಣನು ಪಾಂಡವರು ವನವಾಸದಲ್ಲಿದ್ದಾಗ ಅಕ್ಷಯ ಪಾತ್ರೆಯನ್ನ ಅವರಿಗೆ ಅರ್ಪಿಸಿ, ವನವಾಸದ ಸಮಯದಲ್ಲಿ ಹಸಿವಿನಿಂದ ಬಳಲಬಾರದು ನನ್ನನ್ನ ನಂಬಿದವರು ಎಂದು ಸೂರ್ಯ ಬಟ್ಟಲನ್ನ ಕರುಣಿಸಿದನೆಂಬ ಕಥೆಯೂ ಇದೆ. ಈ ದಿನದಂದು ಮದುವೆ, ಪ್ರವಾಸ, ಹೊಸ ವ್ಯಾಪಾರ, ಉದ್ಯಮಗಳು, ಮನೆ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಈ ದಿನದಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು, ಬಾರ್ಲಿಯನ್ನು ಯಜ್ಞಕ್ಕೆ ನೈವೇದ್ಯ ಅರ್ಪಿಸುವುದು ಮತ್ತು ದಾನ ಧರ್ಮ ಮಾಡುವುದು ಪ್ರಮುಖವಾದದ್ದು. ಜೈನರು ಈ ದಿನದಂದು ಕಬ್ಬಿನ ರಸವನ್ನ ಕುಡಿಯುವ ಮೂಲಕ ತಮ್ಮ ವ್ರತವನ್ನ ಕೊನೆಗೊಳಿಸುತ್ತಾರೆ. ಈ ದಿನದಂದು ಶ್ರೀಕೃಷ್ಣನ ಮೂರ್ತಿಗೆ ಶ್ರೀಗಂಧದ ಲೇಪನ ಮಾಡಲಾಗುತ್ತೆ. ಯಾಕಂದರೆ ಈ ರೀತಿಯಾಗಿ ಮಾಡುವವರು ಮರಣಾನಂತರ ಸ್ವರ್ಗವಾಸಿಯಾಗುತ್ತಾರೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ಕೇವಲ ಹಬ್ಬ ಅಥವಾ ಶುಭ ದಿನ ಮಾತ್ರವಲ್ಲ, ಇದೊಂದು ಧಾರ್ಮಿಕ ಮಹತ್ವವುಳ್ಳ ದಿನ. ಇನ್ನು ಈ ದಿನ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಅದೇನೆಂದರೆ ಮನೆಯಲ್ಲಿ ಆರ್ಥಿಕ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರನ ಪ್ರತಿಮೆಯನ್ನು ಇರಿಸಿದರೆ ತುಂಬಾ ಉತ್ತಮ. ಜೀವನದಲ್ಲಿ ಆರ್ಥಿಕ ಪ್ರಗತಿ ಕಾಣ್ತಾರೆ ಎಂಬ ನಂಬಿಕೆ ಕೂಡ ಇದೆ. ವಿಶೇಷವಾಗಿ ಲೋಹಗಳು ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಆಗಮನವಾಗಲು ಪ್ರಾರಂಭಿಸುತ್ತದೆ. ಅಕ್ಷಯ ತೃತೀಯದಂದು ಕುಬೇರ ಯಂತ್ರವನ್ನು ಮನೆಗೆ ತರಬಹುದು. ಇದನ್ನು ಮನೆಯಲ್ಲಿ ಸ್ಥಾಪಿಸುವುದರಿಂದ ಆರ್ಥಿಕ ಲಾಭಗಳು ದೊರೆಯುತ್ತವೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನು ಸ್ಥಾಪಿಸುವುದರಿಂದ ಆರ್ಥಿಕ ಸಮೃದ್ಧಿ ಬರುತ್ತದೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ಭಾಗದ ಗೋಡೆಯ ಬಣ್ಣ, ಪರದೆಗಳು, ಒಳಾಂಗಣ ಇತ್ಯಾದಿಗಳಲ್ಲಿ ನೀಲಿ ಬಣ್ಣದಲ್ಲೇ ಹೆಚ್ಚಾಗಿ ಬಳಸಿದರೆ ದೃಷ್ಟಿದೋಷ, ವಾಸ್ತುದೋಷ ಇರೋದಿಲ್ಲ ಎಂಬ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಹಣದ ಆಗಮನವಾಗುತ್ತದೆ. ಇದಲ್ಲದೆ ಉತ್ತರ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳು ಅಥವಾ ಪೀಠೋಪಕರಣಗಳನ್ನು ಇಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ಇರುವುದಿಲ್ಲ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಉಪಯೋಗ ಎಂಬುದನ್ನು ತಿಳಿಸುತ್ತೆ. ಅಕ್ಷಯ ತೃತೀಯದಂದು ಚತುರ್ಗ್ರಹಿ ಮತ್ತು ಗರಿಷ್ಠ 9 ಯೋಗಗಳು ರೂಪುಗೊಳ್ಳುತ್ತಿವೆ. ಶನಿ, ಬುಧ, ಶುಕ್ರ ಮತ್ತು ರಾಹು ಮೀನರಾಶಿಯಲ್ಲಿದ್ದು ಚತುರ್ಗ್ರಹಿ ಯೋಗವನ್ನು ಸೃಷ್ಟಿಸುತ್ತಿದ್ದಾರೆ. ಇದರಿಂದಾಗಿ ಮಾಲವ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತಿದೆ. ಚಂದ್ರನು ವೃಷಭ ರಾಶಿಯಲ್ಲಿದ್ದು ಗುರುವಿನ ಜೊತೆ ಇರುತ್ತಾನೆ. ಇದು ಗಜಕೇಸರಿ ರಾಜಯೋಗವನ್ನು ರೂಪಿಸುತ್ತದೆ. ಈ ದಿನ ಶುಭಯೋಗ, ಸೌಭಾಗ್ಯ, ರವಿ ಸರ್ವಾರ್ಥ ಸಿದ್ಧಿ ಯೋಗಗಳು ನಿರ್ಮಾಣವಾಗುತ್ತಿದೆ. ರೋಹಿಣಿ ನಕ್ಷತ್ರ ಇರಲಿದೆ. ಅದೇ ಸಮಯದಲ್ಲಿ ಸೂರ್ಯನು ತನ್ನ ಉಚ್ಚರಾಶಿ ಮೇಷರಾಶಿಯಲ್ಲಿರುತ್ತಾನೆ ಮತ್ತು ಚಂದ್ರನು ಗುರು ಜೊತೆ ವೃಷಭ ರಾಶಿಯಲ್ಲಿರುತ್ತಾನೆ. ಅಕ್ಷಯ ತೃತೀಯದಂದು ಸರ್ವಸಿದ್ಧಿ ಯೋಗ ಇರುವುದರಿಂದ ಇಡೀ ದಿನ ಶುಭವಾಗಿರುತ್ತದೆ. ಈ ದಿನ ಸಿಂಹ ಲಗ್ನವು ಮಧ್ಯಾಹ್ನ 12:46ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ, ಇನ್ನು ಕನ್ಯಾ ಲಗ್ನವು ಮಧ್ಯಾಹ್ನ 3:01ರಿಂದ ಸಂಜೆ 5:17ರವರೆಗೆ ಮತ್ತು ಆನಂತರ ಸಂಧ್ಯಾ ಲಗ್ನವು ಸಂಜೆ 7:33ರವರೆಗೆ ಇರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲೂ ಚಿನ್ನವನ್ನು ಖರೀದಿಸಬಹುದು. ಈ ದಿನದಂದು ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಪೂಜೆಗೆ ಶುಭ ಸಮಯ ಬೆಳಗ್ಗೆ 5:41ರಿಂದ ಮಧ್ಯಾಹ್ನ 12:18ರವರೆಗೆ. ಈ ದಿನ ಮದುವೆ ಸೇರಿದಂತೆ ಯಾವುದೇ ಶುಭ ಕೆಲಸವನ್ನು ಮಾಡಬಹುದು. ಈ 9 ರಾಜಯೋಗಗಳ ಪ್ರಭಾವ 5 ರಾಶಿಗಳ ಮೇಲಿರಲಿದ್ದು ಇವರಿಗೆ ವರ್ಷಪೂರ್ತಿ ಶುಭವಾಗಲಿದೆ. ಅವುಗಳೆಂದರೆ ವೃಷಭ, ಕಟಕ, ತುಲಾ, ಮಕರ ಹಾಗೂ ಕುಂಭರಾಶಿಯ ಜನರು ಈ ಬಾರಿಯ ಅಕ್ಷಯ ತೃತೀಯ ದಿನ ರೂಪುಗೊಳ್ಳುವ ರಾಜಯೋಗಗಳ ಆ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಆದಷ್ಟು ಈ ದಿನ ಶುದ್ಧ ಮನಸ್ಸಿನಿಂದ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ಅನ್ನ, ಆಹಾರಗಳನ್ನು ನೀಡಿ ಹಿರಿಯರ ಆಶೀರ್ವಾದ ಪಡೆಯಿರಿ. ಹಾಗೆ ನಿರ್ಗತಿಕರಿಗೆ ಸಾಧ್ಯವಾದರೆ ಹಣ್ಣಿನ ರಸವನ್ನು ದಾನ ಮಾಡಿದರೆ ತುಂಬಾ ಶ್ರೇಷ್ಠವಾದದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.